ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ಸೊ ಇದು ಒಂಥರ ಮೋಸ್ಟ್ ರೆಪ್ಯುಟೇಷನ್ ಬಿಲ್ಡ್ ಮಾಡ್ತಾ ಇರೋ ಕಾಲೇಜು. ಜೊತೆಗೆ ಇದನ್ನ ಪ್ರೊಫೆಸರ್ಸ್ ಸ್ಟಾರ್ಟ್ ಮಾಡಿರೋ ಇಂಜಿನಿಯರಿಂಗ್ ಕಾಲೇಜು. ಸೊ ಈ ಕಾಲೇಜ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಈ ಕಾಲೇಜ್ ಸರೌಂಡಿಂಗ್ ಅಲ್ಲಿ ಯಾವ್ಯಾವ ಕಾಲೇಜ್ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ BMSIT ಇದೆ, ರೇವಾ ಯೂನಿವರ್ಸಿಟಿ ಇದೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ, ನಿಟ್ಟೆ ಮೀನಾಕ್ಷಿ ಇದೆ. ಸೊ ನೀವು ಮುಂದೆ ದೊಡ್ಡಬಳ್ಳಾಪುರಕ್ಕೆ ಹೋದ್ರೆ RL ಜಾಲಪ್ಪ ಕಾಲೇಜ್ ಇದೆ. ಸೊ ಇಷ್ಟು ದೊಡ್ಡ ಕಾಲೇಜುಗಳಲ್ಲಿ, ಅಷ್ಟು ಯೂನಿವರ್ಸಿಟೀಸ್ ಅಲ್ಲಿ ಈ ಕಾಲೇಜು ತುಂಬಾ ಹೈ ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಾ ಇದೆ, ತುಂಬಾ ಕಾಂಪಿಟೇಟಿವ್ ಆಗಿ ಬಿಲ್ಡ್ ಆಗ್ತಾ ಇದೆ. ಸೊ ಈ ಕಾಲೇಜ್ ಬಗ್ಗೆ ನಾವು ಇವತ್ತು ಮಾಹಿತಿ ತಿಳ್ಕೊಂತಾ ಹೋಗೋಣ. ವಿದ್ಯಾ ಲೊಕೇಟ್ ಆಗಿರೋದು ರಾಜನಕುಂಟೆಯಲ್ಲಿ. ಸೊ ರಾಜನಕುಂಟೆ ಎಲ್ಲಪ್ಪ ಲೊಕೇಟ್ ಆಗಿದೆ ಅಂದ್ರೆ ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ಹೈವೇ ಅಲ್ಲಿ ಇದು ಮಿಡ್ಲ್ ಅಲ್ಲಿ ಬರುತ್ತೆ, ಅಲ್ಲಿ ಲೊಕೇಟ್ ಆಗಿದೆ. ಸೊ ನೀವು ಯಾವ ತರ ಈ ರಾಜನಕುಂಟೆಗೆ ರೀಚ್ ಆಗ್ಬೋದು ಇನ್ ಕೇಸ್ ಅಂದ್ರೆ BMTC ಅಲ್ಲಿ ರೀಚ್ ಆಗ್ತೀನಿ ಅಂದ್ರೆ, ಸೊ ಆರಾಮಾಗಿ ಯಲಹಂಕದಲ್ಲಿ ಬಂದ್ರೆ ಯಲಹಂಕದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವ ಎಲ್ಲಾ ಬಸ್ಸಸ್ ನೀವು ರಾಜನಕುಂಟೆಗೆ ಬರ್ತದೆ. ಸೊ ಮತ್ತೆ ಇನ್ನು ಕೆಲವು ಬಸ್ಸಸ್ ಬೇರೆ ಬರುತ್ತೆ. ಸೊ ರಾಜನಕುಂಟೆಗೆ ಕೆಲವು ಬಸ್ಸಸ್ ಬರುತ್ತೆ. ಸೊ ಅಲ್ಲಿಂದನೂ ಆ ಬಸ್ಸಸ್ ಯೂಸ್ ಮಾಡ್ಕೊಂಡು ನೀವು ಬರ್ಬೋದು. ದೊಡ್ಡಬಳ್ಳಾಪುರ ಕಡೆಯಿಂದನೂ ಬರ್ಬೋದು, ಯಲಹಂಕ ಕಡೆಯಿಂದನೂ ಈ ರಾಜನಕುಂಟೆಗೆ ನೀವು ರೀಚ್ ಆಗ್ಬೋದು. ಸೊ ಮೆಟ್ರೋ ಫೆಸಿಲಿಟಿ ಇದೆಯಾ ಅಂದ್ರೆ ಇನ್ನು ಈ ಸೈಡ್ ಅಲ್ಲಿ ಮೆಟ್ರೋ ಫೆಸಿಲಿಟಿ ಇಲ್ಲ. ಸೊ ಇನ್ನು ಸದ್ಯಕ್ಕೆ ಚಾನ್ಸಸ್ ಕಡಿಮೆ ಇದೆ. ಏನೋ ಫ್ಯೂಚರ್ ಅಲ್ಲಿ ಯಲಹಂಕ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಏನಾದ್ರೂ ಮೆಟ್ರೋ ಮಾಡಿದ್ರೆ ಮೆಟ್ರೋ ಫೆಸಿಲಿಟಿ ಬರ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಮೆಟ್ರೋ ಇಲ್ಲ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ಕಾಲೇಜ್ ಬಸ್ ಫೆಸಿಲಿಟಿ ಇದೆಯಾ ಅಂದ್ರೆ, ಸೊ ಮೆಜಾರಿಟಿ ಏರಿಯಾಗಳಿಗೆ ಬೆಂಗಳೂರಲ್ಲಿ ಇವರು ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನೀವು ಕಾಲೇಜ್ ಬಸ್ ಫೆಸಿಲಿಟಿ ಬೇಕಾದ್ರೂ ತಗೊಬಹುದು. ಸೊ ಇದು ಮೇಜರ್ ಟ್ರಾನ್ಸ್ಪೋರ್ಟೇಷನ್ ಯಾವ ತರ ರೀಚ್ ಆಗ್ಬೋದು ಈ ಕಾಲೇಜ್ಗೆ ಅಂತ ನೀವು ತಿಳ್ಕೊಳ್ಬೇಕಾದ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಹಾಸ್ಟೆಲ್ ಫೆಸಿಲಿಟಿ. ಸೊ ಇದು ಕಾಲೇಜ್ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಬಾಯ್ಸ್ಗೆ ಮತ್ತೆ ಗರ್ಲ್ಸ್ಗೆ ಸಪರೇಟ್ ಹಾಸ್ಟೆಲ್ ಇದೆ. ಸೊ ಎಷ್ಟಪ್ಪ ಆಗುತ್ತೆ ಹಾಸ್ಟೆಲ್ಗೆ ಅಂದ್ರೆ 80,000 to 90,000 ನಿಮ್ಗೆ ಚಾರ್ಜಸ್ ಮಾಡ್ತಾರೆ, ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ. ಸೊ ಐ ಥಿಂಕ್ 40,000-50,000 ಇನಿಷಿಯಲಿ ಕಟ್ಟಿಸ್ಕೊಂತಾರೆ. ನೆಕ್ಸ್ಟ್ ಎವ್ರಿ ಮಂತ್ 4,000 or 5,000 ಆ ತರ ನೀವು ಮೆಸ್ ಬಿಲ್ ತರ ಪೇ ಮಾಡ್ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಒಂದು 90,000, 1,00,000 ಒಳಗಡೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸಿಗುತ್ತೆ. ಇಲ್ಲ ಸರ್ ನನಗೆ ಹಾಸ್ಟೆಲ್ ಬೇಡ ಅಂದ್ರೆ, ಸೊ ಕಾಲೇಜ್ ಸರೌಂಡಿಂಗ್ ಅಲ್ಲಿ ತುಂಬಾ PGs ಇದೆ ರಾಜನಕುಂಟೆಯಲ್ಲಿ. ಸೊ ಅದರಿಂದ ನೀವು PGs ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. 6,000 ಮ್ಯಾಕ್ಸಿಮಮ್ ಅಂದ್ರೆ ಓಕೆ, ಒಂದು ರೇಂಜ್ಗೆ 6,000. ಇಲ್ಲ ನಂಗೆ ತುಂಬಾ ಹೈ-ಫೈ PG ಬೇಕು ಅಂದ್ರೆ 7,000-8,000 ಕೊಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಐ ಥಿಂಕ್ 5,000 ಇಂದ ಸ್ಟಾರ್ಟ್ ಆಗುತ್ತೆ. ಆ PGs ಅನ್ನು ನೀವು ತಗೊಬಹುದು. ಇಲ್ಲ ನನಗೆ ಬೇಡ, PGs ಬೇಡ, ಹಾಸ್ಟೆಲ್ ಬೇಡ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಇದೆಯಾ ಅಂದ್ರೆ, ಸೊ ಅಲ್ಲೇ ಸಿಂಗನಾಯಕನಹಳ್ಳಿ ಹತ್ರ ಮೇ ಬಿ ಒಂದು ಗರ್ಲ್ಸ್ ಗೌರ್ಮೆಂಟ್ ಹಾಸ್ಟೆಲ್ ಇದೆ. ಸೊ ನೀವು ಅದಕ್ಕೂ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಐ ಥಿಂಕ್ ಯಲಹಂಕ ಸರೌಂಡಿಂಗ್ ಒಂದು ಬಾಯ್ಸ್ ಹಾಸ್ಟೆಲ್ ಇರಬೇಕು. ಸೊ ಅದಕ್ಕೂ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಗೆ ಗೌರ್ಮೆಂಟ್ ಹಾಸ್ಟೆಲ್ ಸಿಗುತ್ತೆ. ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಾಸ್ಟೆಲ್ ಸ್ಟೇ ಮಾಡ್ಬೋದು. ಫ್ರೀ ಆಫ್ ಕಾಸ್ಟ್ ಅಂದ್ರೆ ಮೇ ಬಿ 0 ಇರ್ಬೋದು, ಇಲ್ಲ ಮಿನಿಮಮ್ ರೀಸನಬಲ್ ಕಾಸ್ಟ್ ಅಲ್ಲಿ ನೀವು ಹಾಸ್ಟೆಲ್ ನ ಫೆಸಿಲಿಟಿ ತಗೋಬಹುದು. ಇದೊಂದು ಮೇಜರ್ ಬೆನಿಫಿಟ್. ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರು ಯಾವ ತರ ಹಾಸ್ಟೆಲ್ ಫೆಸಿಲಿಟಿ ಯಾವ ತರ ಕಾಸ್ಟ್ಲಿ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ 89,000 ಕಟ್ಟೋದಕ್ಕೆ ಕಷ್ಟ ಆದ್ರೆ ಖಂಡಿತ ನೀವು ಈ ಗೌರ್ಮೆಂಟ್ ಹಾಸ್ಟೆಲ್ ನ ಪ್ರಿಫರೆನ್ಸ್ ಆಗಿ ಇಟ್ಕೊಂಡು ನೀವು ಆರಾಮಾಗಿ ಖಂಡಿತ ಯಲಹಂಕ ಝೋನ್ ಗೌರ್ಮೆಂಟ್ ಹಾಸ್ಟೆಲ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಖಂಡಿತ ಈ ಕಾಲೇಜ್ಗೆ ನೀವು ಬರೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ತುಂಬಾ ಜನಕ್ಕೆ ಏನ್ ಡೌಟ್ ಇದೆ ಅಂದ್ರೆ ಈ ಕಾಲೇಜ್ ಬಂದು ಅಟಾನಮಸ್, BTO ಅಫಿಲಿಯೇಟೆಡ್ ಅಥವಾ ಯೂನಿವರ್ಸಿಟಿನ ಅಂತ. ಸೊ ಈ ಕಾಲೇಜು 2026-27 ಬ್ಯಾಚ್ ಇಂದ ಅಟಾನಮಸ್ ಆಗಿ ನಡೆಯುತ್ತೆ. ಸೊ ನೀವ್ ಏನಾದ್ರೂ ಈ ಸರಿ ಇಂಜಿನಿಯರಿಂಗ್ ಈ ಕಾಲೇಜಿಗೆ ಜಾಯ್ನ್ ಆದ್ರೆ ನೀವು ಅಟಾನಮಸ್ ಅಕಾಡೆಮಿಕ್ಸ್ ಅಲ್ಲಿ ನೀವು ಓದಕ್ ಹೋಗ್ತೀರಿ. ಏನಪ್ಪಾ ಬೆನಿಫಿಟ್ ಅಕಾಡೆಮಿಕ್ಸ್ ಅಂದ್ರೆ, ಅಟಾನಮಸ್ ಇದರಲ್ಲಿ ಸೇರೋದ್ರಿಂದ ಅಂದ್ರೆ, ಸೊ ಇವರೇ ಸಿಲೆಬಸ್ ನ ಸೆಟ್ ಮಾಡಿರ್ತಾರೆ. ಸೊ ಮೇನ್ ವ್ಯಾಲ್ಯೂಯೇಷನ್ ಮತ್ತೆ ಎಕ್ಸಾಮಿನೇಷನ್ ಎಲ್ಲ ಕಾಲೇಜ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ BTO ಅಫಿಲಿಯೇಟೆಡ್ ಕಾಲೇಜಸ್ಗೆ, ಅಟಾನಮಸ್ ಕಾಲೇಜಸ್ಗೆ ಸ್ವಲ್ಪ ಅಡ್ವಾಂಟೇಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ದ BTO ಅಫಿಲಿಯೇಟೆಡ್ ಕಾಲೇಜಸ್. ಸೊ ಯಾವುದೇ CGP ಕಂಪ್ಯಾರಿಸನ್ ತಗೊಂಡ್ರು ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ರೀಸನ್ ಅಂದ್ರೆ, ಇವ್ರೇನ್ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಬಿಡ್ತಾರೆ ಇಲ್ಲ ಆನ್ಸರ್ ಬರ್ಸ್ಬಿಡ್ತಾರೆ ಅಂತಲ್ಲ. ಮೇಜರ್ ಏನಪ್ಪಾ ರೀಸನ್ ಅಂದ್ರೆ, ಸೊ ನಿಮ್ಗೆ ಟೀಚರ್ಸ್ ಏನ್ ಪಾಠ ಮಾಡಿರ್ತಾರೆ ಅದ್ರಲ್ಲೇ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ BTO ಅಫಿಲಿಯೇಟೆಡ್ ಕಾಲೇಜಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, BTO ಅಲ್ಲಿ ಎಲ್ಲ ಡಿಫ್ರೆಂಟ್ ಕಾಲೇಜಲ್ಲಿ ಡಿಫ್ರೆಂಟ್ ಫ್ಯಾಕಲ್ಟಿ ಪಾಠ ಮಾಡಿರ್ತಾರೆ ಆಗ ಕಾಲೇಜಲ್ಲಿ. ಸೊ ಕ್ವಶನ್ ಪೇಪರ್ ಯಾವ್ದೋ ಒಂದು ಕಾಲೇಜರು ನಿಮ್ಗೆ ಸೆಟ್ ಮಾಡಿರ್ತಾರೆ. ಸೊ ಆ ಕ್ವಶನ್ ಪೇಪರ್ ಬಂದಾಗ ಸೊ ಬೇರೆ ಕಾಲೇಜಲ್ಲಿ ಆ ಟೀಚರ್ ಪಾಠ ಮಾಡಿರ್ತಾರೋ ಇಲ್ಲ ಮಾಹಿತಿ ಕೊಟ್ಟಿರ್ತಾರೋ ಕೊಡೋದಿಲ್ವೋ, ಅದರಿಂದ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಅಟಾನಮಸ್ ಸ್ಟೇಟಸ್ ಅಲ್ಲಿ ಇರೋ ಕಾಲೇಜಸ್ ಅಲ್ಲಿ ಸೊ ಇವರೇ ನಾವು ಈ ತರ ಸಿಲೆಬಸ್ ಕವರ್ ಮಾಡಿದೀವಿ ಅಂತ ಹೇಳಿ ಐದರ್ ಕಾಲೇಜ್ ಫ್ಯಾಕಲ್ಟಿನೇ ಮಾಡ್ತಾರೆ, ಇಲ್ಲ ಅಂದ್ರೆ ಬೇರೆ
ಕಾಲೇಜಸ್ ಇಲ್ಲ ಬೇರೆ ಯೂನಿವರ್ಸಿಟಿ ಫ್ಯಾಕಲ್ಟಿ ಕೈಲಿ ಮಾಡಿಸಿದ್ರು. ಸೊ ದಿಸ್ ಈಸ್ ದ ಸಿಲೆಬಸ್ ವಿ ಕವರ್ಡ್ ಅಂತ ಹೇಳಿ ಮಾಡಿಸೋದ್ರಿಂದ ನೀಟಾಗಿ ನಿಮ್ಗೆ ಕ್ವಶನ್ ಪೇಪರ್ ಸಿಗೋದ್ರಿಂದ ಸ್ಟೂಡೆಂಟ್ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಯಾವುದೇ ಕಾಲೇಜ್ ಆಗಲಿ ಅಟಾನಮಸ್ ಆಗ್ಬೇಕು ಅಂದ್ರೆ ನ್ಯಾಕ್ A+ ಗ್ರೇಡ್ ಇರಬೇಕು. ಅಂದ್ರೆ ರಿಕ್ವೈರ್ಡ್ ಫೆಸಿಲಿಟೀಸ್ ಎಲ್ಲ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ರೀಚ್ ಆಗಿರ್ಬೇಕು. ಆವಾಗ ಮಾತ್ರ ಆ ಕಾಲೇಜ್ಗೆ ಅಟಾನಮಸ್ ಸ್ಟೇಟಸ್ ಕೊಡ್ತಾರೆ. ಸೊ ಈ ಕಾಲೇಜು ಅಟಾನಮಸ್ ಸ್ಟೇಟಸ್ ತಗೊಂಡಿದೆ ಅಂದ್ರೆ ಎಲ್ಲಾ ಕ್ರೈಟೀರಿಯಾ ರೀಚ್ ಆಗಿದೆ ಅಂತ. ಸೊ ಇನ್ ಮುಂದೆ ಮೇ ಬಿ ಇನ್ನು ಕ್ವಾಲಿಟಿ ಎಜುಕೇಶನ್ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಇದು ಮೇಜರ್ಲಿ ಕಾಲೇಜ್ ನಡೆಸ್ತಾ ಇರೋದು ಬಂದು ಪ್ರೊಫೆಸರ್ಸ್ ಸ್ಟಾರ್ಟ್ ಮಾಡಿರೋ ಕಾಲೇಜು, ಪ್ರೊಫೆಸರ್ಸೇ ಓನರ್ ಆಗಿರೋದ್ರಿಂದ ಸೊ ಕ್ವಾಲಿಟಿ ಆಫ್ ಎಜುಕೇಶನ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಎಲ್ಲಾರು ಕೇಳೋದು ಸರಿ ಸರ್ ಎಲ್ಲಾ ಕಾಲೇಜಲ್ಲೂ ಯಾವ ಕೋರ್ಸಸ್ ಮಾಡ್ತಾರೆ ಅನ್ನೋದಕ್ಕಿಂತ ಪ್ಲೇಸ್ಮೆಂಟ್ ಕೊಡ್ತಾರ ಅಂತ. ಸೊ ಪ್ಲೇಸ್ಮೆಂಟ್ ಯಾವ ತರ ಇದೆ ಈ ಕಾಲೇಜಲ್ಲಿ ಅಂದ್ರೆ 2026 ಅಲ್ಲಿ ಈ ಕಾಲೇಜಲ್ಲಿ ಹೈಯೆಸ್ಟ್ ಕಾಲೇಜ್ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಪ್ಯಾಕೇಜ್, ಇಂಡಿವಿಜುವಲ್ ಪ್ಯಾಕೇಜ್ 33 ಲಕ್ಷ ವರ್ಷಕ್ಕೆ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ. ಸೊ ಇದು ಹೈಯೆಸ್ಟ್ ಆ ಕಾಲೇಜ್ ಹಿಸ್ಟ್ರಿಯಲ್ಲೇ ಈ ವರ್ಷ ಜಾಸ್ತಿ ಆಗಿದೆ. ಅದೇ ತರ ಗ್ರಾಜುವಲ್ ಆಗಿ ಇವ್ರು ಎಲ್ಲಿ ಅವ್ರ ವೆಬ್ಸೈಟ್ ಅಲ್ಲೇ ನೀಟಾಗಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಅವರೇಜ್ ಪ್ಯಾಕೇಜ್ ನಿಮ್ಗೆ 7.5 ಲಕ್ಷ ತನಕ ಆನ್ಯುವಲಿ ಕೊಡಿಸ್ತೀವಿ ಅಂತ. ಸೊ ಇದು ಒಂಥರ ಬೆಸ್ಟ್. ಈಗ ಕಂಪ್ಯಾರಿಟಿವ್ಲಿ ಈಗ ಪ್ಲೇಸ್ಮೆಂಟ್ಸ್ ತುಂಬಾ ಕಷ್ಟ ಆಗ್ತಾ ಇದೆ. ಈಗ 26 ಬ್ಯಾಚ್ ಅಲ್ಲಿ ತುಂಬಾ ಜನಕ್ಕೆ ಕೆಲಸನೇ ಸಿಗ್ತಾ ಇಲ್ಲ. ಸೊ ನಿಮ್ಗೆ ಯಾರಾದ್ರೂ ಸೀನಿಯರ್ಸ್ ಅಥವಾ ಇಲ್ಲ ನಿಮ್ಮ ನೈಬರ್ಸ್ ಯಾರಾದ್ರೂ ಇಂಜಿನಿಯರಿಂಗ್ ಮುಗಿಸಿದ್ರೆ ತುಂಬಾ ಕಷ್ಟ ಪಡ್ತಿದ್ದಾರೆ IT ಬ್ರಾಂಚಸ್ ಅಂದ್ರೆ CS ರಿಲೇಟೆಡ್ ಬ್ರಾಂಚಸ್ ಜಾಬ್ಸ್ ತಗೊಳೋದಕ್ಕೆ. ಸೊ ಈ ಕಾಲೇಜಲ್ಲಿ ದೇ ಆರ್ ಗಿವಿಂಗ್ ದ ಬೆಸ್ಟ್ ಫಾರ್ ದ ಪ್ಲೇಸ್ಮೆಂಟ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಅವಕಾಶಗಳು ಜಾಸ್ತಿ ಇದೆ. ಜೊತೆಗೆ ನೀವು ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಂಡ್ಲೇಬೇಕು. ಸುಮ್ನೆ ನಾನು ಸ್ಕೋರ್ ಮಾಡ್ತೀನಿ 9 CGP ತೆಗಿತೀನಿ ಇಲ್ಲ 8 CGP ತೆಗಿತೀನಿ ಅಂದ್ರೆ ಸಾಲದಿಲ್ಲ. ಸೊ ನೀವ್ ಏನ್ ಸ್ಕಿಲ್ ನಿಮ್ದು ಏನಾದ್ರೂ ಎಕ್ಸ್ಟ್ರಾ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಕಲ್ತಿರ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಟೂಲ್ ಕಲ್ತಿರ್ಬೇಕು. ಕಲ್ತಿದ್ರೆ ಮಾತ್ರ ಜಾಬ್ ಸಿಗ್ತಾ ಇದೆ. ಸೊ ಅದ್ರ ಜೊತೆಗೆ ಲಿಂಕ್ಡ್ ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ನೀವೇ ಆಪರ್ಚುನಿಟೀಸ್ ನ ತಗೊಬೇಕು. ಸೊ ಯಾವುದೇ ಕಾಲೇಜಿಗೆ ಜಾಯ್ನ್ ಆದ್ರೂ ಕಾಲೇಜ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಿಮ್ಮ ಓನ್ ಸ್ಕಿಲ್ ಮೇಲೆ ನೀವು ಡಿಪೆಂಡ್ ಆಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಕಾಲೇಜಲ್ಲೂ ಅಷ್ಟೇ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಇತ್ತೀಚೆಗೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಟಾಕ್ ಇದೆ. ಅಂಡ್ ಮೇಜರ್ ಇನ್ನೊಂದೇನಪ್ಪಾ ಈ ಕಾಲೇಜ್ ಅಂದ್ರೆ ಯಲಹಂಕ ಝೋನ್ ಅಲ್ಲಿ ತುಂಬಾ ಕಾಲೇಜಸ್ ಇದ್ರೂನು ಈ ಕಾಲೇಜ್ಗೆ ಒಂದು ಒಳ್ಳೆ ರೆಪ್ಯುಟೇಷನ್ ಇದೆ. ಸೊ ತುಂಬಾ ಏನ್ ಹೇಳ್ತಾರೆ ಅಂದ್ರೆ ಸರೌಂಡಿಂಗ್ ಅಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಕಾಲೇಜು, ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಇದ್ರು. ಆ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾ ಇರೋ ಪ್ರೊಫೆಸರ್ಸ್ ಮಕ್ಕಳನ್ನ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾರೆ ಅನ್ನೋದು ಟಾಕ್ ಇದೆ. ಸೊ ಅದು ರಿಯಾಲಿಟಿ ಕೂಡ. ಸೊ ಅದರಿಂದ ಸೊ ಪ್ರೊಫೆಸರ್ಸ್ ಗೊತ್ತಿರುತ್ತೆ ಅವ್ರ ಮಕ್ಕಳನ್ನ ಯಾವ ಕಾಲೇಜಲ್ಲಿ ಹಾಕಿದ್ರೆ ಎಜುಕೇಶನ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಆ ಪಾಯಿಂಟ್ ನ ಮೈಂಡ್ ಇಟ್ಕೊಂಡು ತುಂಬಾ ಇಂಜಿನಿಯರಿಂಗ್ ಪ್ರೊಫೆಸರ್ಸೇ ಅವ್ರ ಮಕ್ಕಳನ್ನ ಈ ಕಾಲೇಜ್ಗೆ ಜಾಯ್ನ್ ಮಾಡಿಸ್ತಾರೆ ಅಂದ್ರೆ ಸೊ ನಾವು ಜನಸಾಮಾನ್ಯರು ಸೇರಿಸೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಯಾಕಂದ್ರೆ ಪ್ರೊಫೆಸರ್ಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಕಾಲೇಜು ಅವ್ರ ಮೇನ್ ಮೋಟೋ ಏನಾಗಿರುತ್ತೆ ಎಜುಕೇಶನ್ ಕಡೆ ಇರುತ್ತೆ. ಸೊ ಅದರಿಂದ ಸೊ ಇಲ್ಲಿ ಮೇಜರ್ ಈ ಕಾಲೇಜ್ ಮೇನ್ ಕಾನ್ಸಂಟ್ರೇಷನ್ ಬಂದು ಎಜುಕೇಶನ್. ಸೊ ನಿಮ್ಗೆ ಪ್ರಾಪರ್ ಆಗಿ ಎಜುಕೇಶನ್ ಕೊಟ್ಟು ಅವ್ರ ಸ್ಕಿಲ್ ಕಡೆ ಇಷ್ಟೇ ಇರುತ್ತೆ. ನಿಮ್ಗೆ ಡೈವರ್ಷನ್ಸ್ ತುಂಬಾ ಕಡಿಮೆ ಈ ಕಾಲೇಜ್ಗೆ. ಯಾಕಂದ್ರೆ ಇದು ಯಲಹಂಕದಿಂದ ದೂರ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪಬ್ ಕಲ್ಚರ್ ಅಥವಾ ಪಾರ್ಟಿ ಕಲ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿ ಬರೋದ್ರಿಂದ ಸೊ ನಿಮ್ಗೆ ಆ ಫ್ಲೆಕ್ಸಿಬಿಲಿಟಿ ಸಿಗೋದಿಲ್ಲ. ಸೊ ಒಂದ್ಸರಿ ಕಾಲೇಜ್ ಒಳಗಡೆ ಬಂದ್ಮೇಲೆ ನಿಮ್ ಕಾಲೇಜ್ ಮುಗಿದ್ಮೇಲೆ ಆಚೆ ಹೋಗೋದ್ರಿಂದ ಸೊ ನಿಮ್ಗೆ ಡೈವರ್ಷನ್ ಸಿಗೋದು ತುಂಬಾ ಕಡಿಮೆ ಇರುತ್ತೆ. ಜೊತೆಗೆ ಇನ್ನೊಂದೇನಪ್ಪ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ಕಾಲೇಜಲ್ಲಿ ಇತ್ತೀಚೆಗೆ ಒಂದ್ 2 ಅಡಿಷನಲ್ ಬ್ರಾಂಚ್ ಆಡ್ ಮಾಡಿದ್ದಾರೆ. ಸೊ ಫಸ್ಟ್ ಯಾವ್ದಾದ್ ಮುಂಚೆ ಯಾವ್ದಾದ್ ಬ್ರಾಂಚ್ ಇತ್ತು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇತ್ತು, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಂತಿತ್ತು. ಸೊ ಅದನ್ನ ಸದ್ಯಕ್ಕೆ ತೆಗೆದ್ಬಿಟ್ಟು ಅವರು ಕಂಪ್ಯೂಟರ್ ಸೈನ್ಸ್ ಜೊತೆ ಮರ್ಜ್ ಮಾಡಿದ್ದಾರೆ. ಸೊ ಕಂಪ್ಯೂಟರ್ ಸೈನ್ಸ್ ಇನ್ AML ಅಂತಿದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಅಂತಿದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಇದೆ. ಮುಂಚೆ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಟ್ಕೊಂಡಿದ್ರು. ಈ ಕಾಲೇಜಲ್ಲಿ ಈಗ ಅದನ್ನೂ ಇಲ್ಲ, ತೆಗೆದಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಕಾಲೇಜಲ್ಲಿ ಸದ್ಯಕ್ಕೆ ಆಫರ್ ಮಾಡ್ತಾ ಇಲ್ಲ. ಹೊಸದಾಗಿ ಕಂಪ್ಯೂಟರ್ ಸೈನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಸಿಸ್ಟಮ್ ಅಂತೇಳಿ 2 ಹೊಸ ಬ್ರಾಂಚಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ವರ್ಷದಿಂದ. 2026-27 ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಹೊಸ ಬ್ರಾಂಚಸ್, ಸೊ ಹೊಸ ಡಿಪಾರ್ಟ್ಮೆಂಟ್. ಅದ್ರ ಬಗ್ಗೆ ನೀವು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಂತೀರಿ. ಸೊ ಇದು IT ರಿಲೇಟೆಡ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, IT ರಿಲೇಟೆಡ್ ಬ್ರಾಂಚಸ್ಗೆ. ಸೊ ಆಟೋಮೆಟಿಕಲಿ ಪ್ಲೇಸ್ಮೆಂಟ್ ಕಡೆನೂ ಫೋಕಸ್ ಮಾಡ್ತಿದ್ದಾರೆ. ಸೊ ಆಲ್ವೇಸ್ ನಾನು ಒಂದು ಮಾತು ಹೇಳ್ತೀನಿ, ಪ್ಲೇಸ್ಮೆಂಟ್ ಕಾಲೇಜ್ ಒಂದೇ ಅಲ್ಲ, ಸೊ ಸ್ಟೂಡೆಂಟ್ ಸ್ಕಿಲ್ ಮೇಲೇನು ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಎಫೆಕ್ಟಿವ್ ಆಗಿ ನಿಮ್ ಸ್ಕಿಲ್ ನ ಕಲಿತೀರ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಗೆ ಜಾಬ್ಸ್ ಸಿಗ್ತಾ ಹೋಗುತ್ತೆ. KCET ಅಲ್ಲಿ ಎಷ್ಟು ರ್ಯಾಂಕ್ ಇದ್ರೆ ಈ ಕಾಲೇಜ್ ಸೀಟ್ ಸಿಗುತ್ತೆ ಅಂತ. ಸೊ ನಮ್ಗೆ ಕಂಪ್ಯೂಟರ್ ಸೈನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಸಿಸ್ಟಮ್ ಬಗ್ಗೆ ಐಡಿಯಾ ಬರೋದಿಲ್ಲ. ಸೊ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಏನ್ ಕಟ್ ಆಫ್ ಇತ್ತು ಅಂತ ಹೇಳಿ ಈ ಫೋಟೋದಲ್ಲಿ ಡಿಸ್ಪ್ಲೇ ಮಾಡಿದೀನಿ. ಸೊ ಇದನ್ನ ನೀವು ನೀಟಾಗಿ ನೋಡ್ಕೊಂಡ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಎಷ್ಟಪ್ಪ ರ್ಯಾಂಕಿಂಗ್ ಇದ್ರೆ ನಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ.
ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಎಲ್ಲ ಕ್ಯಾಟಗರಿ ವೈಸ್ ಫೋಟೋ ಇದೆ. ಸೊ ಅದನ್ನ ನೀವು ನೋಡ್ಕೊಂಡ್ರೆ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸಿಗುತ್ತೋ ಸಿಗೋದಿಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿ ಬರುತ್ತೆ. ಇನ್ ಕೇಸ್ ನನಗೆ KCET ಅಲ್ಲಿ ಸೀಟ್ ಸಿಗ್ಲಿಲ್ಲ, ಯಾವ ತರ ಈ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗ್ಬೋದು ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲೂ ಆಪ್ಷನ್ ಇದೆ. ಸೊ ಅವ್ರ ವೆಬ್ಸೈಟ್ ಅಲ್ಲೇ ನೀಟಾಗಿ ಕ್ಲಿಯರ್ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಸೊ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ನ ಚಾರ್ಜ್ ಮಾಡ್ತೀವಿ ಅಂತ. ಸೊ ನೀವು ಡೀಟೇಲ್ಡ್ ಆಗಿ ಫೀಸ್ ಸ್ಟ್ರಕ್ಚರ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಲೇಜ್ ವೆಬ್ಸೈಟ್ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜಾನ್ಕುಂಟೆ ಅಂತ ಹೊಡೆದ್ರೆ ನಿಮ್ಗೆ ವೆಬ್ಸೈಟ್ ಬರುತ್ತೆ. ಅಲ್ಲಿ ನೀಟಾಗಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ನೀಟಾಗಿ ಗೊತ್ತಾಗುತ್ತೆ. ಆರಾಮಾಗಿ ನೀವು ಯಾವುದೇ ಮೀಡಿಯೇಟರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ, ಇಲ್ಲ ಕಾಲೇಜ್ ವೆಬ್ಸೈಟ್ ನ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನೀವು ಅಡ್ಮಿಷನ್ ಆಗ್ಬೋದು. ಸೊ ಜೊತೆಗೆ ಏನಪ್ಪಾ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತೀನಿ ಅಂದ್ರೆ, ಸೊ ನಿಮ್ಗೆ ಮೋರ್ ಎಜುಕೇಶನ್ ಫೋಕಸ್ಡ್ ಆಗಿರ್ಬೇಕು ಅಂತ ಕಾನ್ಸಂಟ್ರೇಷನ್ ಇದ್ರೆ, ಸೊ ಡೈವರ್ಷನ್ಸ್ ಏನು ಬೇಡ, ಎಜುಕೇಶನ್ ನಂಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಲಹಂಕ ಝೋನ್ ಅಲ್ಲಿರೋ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಮಾಡಿ, ಮಾಹಿತಿ ಕೊಡ್ತೀನಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.